ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಬರ್ಡೇ. ಸೊ ಅದರಿಂದ ಬೆಳಗ್ಗೆನೇ ಎದ್ದು ಅವಳ ಬರ್ಡೇ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎವ್ರಿ ಇಯರು ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ತಿದ್ವಿ. ಸಮ್ ರೀಸನ್ಸಿಂದ ಈ ವರ್ಷ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಮನೆಯಲ್ಲೇ ಮಾಡಿದ್ರೂ ಏನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಯುನೀಕಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅವಳಿಗೆ ಎವ್ರಿ ಇಯರು ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅವಳಿಗೆ. ಸೊ ಅವಳೇ ಹೇಳ್ಬಿಡ್ತಾಳೆ, ನಂಗೆ ಇಂಥದ್ದೇ ಬೇಕು, ಈ ಥರ ಥೀಮಲ್ಲಿ ಬೇಕು ಅಂತ. ಸೊ ಈ ವರ್ಷ ಆ್ಯಕ್ಚುಲಿ ಅವಳು ಬಟರ್ಫ್ಲೈ ಥೀಮಲ್ಲಿ ಹೇಳಿದ್ದಾಳೆ. ಬಟ್ ಹೊರಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸಮ್ ರೀಸನ್ಸಿಂದ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದರಿಂದ ನಾನು ಅವಳಿಗೆ ಯಾವುದ್ರಲ್ಲೂ ಕೊರತೆ ಆಗಬಾರ್ದು ಅಂತ ಹೇಳಿ ಮನೇಲೇ ಅವಳು ಅಂದ್ಕೊಂಡಿರೋ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ತಾನೇ ಜಸ್ಟ್ ಎದ್ದಿದ್ದೀವಿ. ಪಾಪುಗೆಲ್ಲ ರೆಡಿ ಮಾಡಿ ಫಸ್ಟು ದೇವಸ್ಥಾನಕ್ಕೆ ಕಳಿಸ್ಬಿಡ್ತೀನಿ. ಯಾಕೆಂದರೆ ಸಂಡೇ ಅಲ್ವಾ, ದೇವಸ್ಥಾನ ಎಲ್ಲ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅವಳು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ನೋಡ್ತೀನಿ, ಆದಷ್ಟು ಅವಳಿಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಅದೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಬರ್ಡೇಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೂ ಮಿಸ್ ಮಾಡ್ದಿರ ನೋಡಿ ಈ ವಿಡಿಯೋನ. ಮತ್ತು ಕೆಲವೊಂದು ಪ್ರಾಪ್ಸ್ನೆಲ್ಲ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಸೊ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಓಕೆನಾ? ಎಲ್ಲರೂ ಹೀಗೆ ವಾಚ್ ಮಾಡ್ತಾಯಿರಿ. ನಾನು ನಿಮಗೆ ಬರ್ಡೇ ಹೇಗೆಲ್ಲ ನಡೆಯುತ್ತೆ ಅಂತ ತೋರಿಸ್ತೀನಿ. ಗೊಂಬೆಗೆ ಈ ಸಲ ಈ ಥರ ಡ್ರೆಸ್ ತಂದಿದ್ದೀವಿ ಬರ್ಡೇಗೆ. ಇಲ್ಲಿ ಮುದ್ದು ಈ ಥರ ಡ್ರೆಸ್ ತಂದಿದ್ದೀವಿ. ತಿರ್ಗು, ಹಿಂದೆ ತಿರ್ಗು. ಕ್ಯೂಟ್. ಟೋಟಲಾಗಿ ಇವತ್ತು ಎಷ್ಟು ಡ್ರೆಸ್ ಗೊತ್ತಾ? ಇದೊಂದು ಡ್ರೆಸ್ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ತಂದಿರೋದು. ಚೆನ್ನಾಗಿದೆ ಅಲ್ಲ? ಅಲಂಕಾರಿ ಡಿಸೈನ್ ಥರದ್ದು. ಕಲಂಕಾರಿನ ಹೇಳ್ತಾರೆ ಈ ಡ್ರೆಸ್ನ. ಆ ಥರ ಡ್ರೆಸ್ ತಂದಿರೋದು. ಇದಾದಮೇಲೆ ಕೇಕ್ ಕಟ್ಟಿಂಗಿಗೆ ಬೇರೆ. ಓಕೆನಾ? ಇದು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ? ಗೊಮ್ಮೆನ ಕರ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು ಫಸ್ಟು. ಆನಂದ ನಾನ್ ವೆಜ್ ಊಟಕ್ಕೆ ಹೋಗ್ಬೇಕಂತ. ಅದಕ್ಕೆ ಆಮೇಲೆ ಸಾಯಂಕಾಲ ಹೋಗೋಕ್ಕಾಗುತ್ತೆ ಇಲ್ವಂತ. ಅದಕ್ಕೆ ನಾನು ರೆಡಿಯಾಗಿ ಆಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸೇ ಆಗಿಬಿಡುತ್ತೆ. ಇವಾಗ ನೀನು ಪಪ್ಪನ ಕರ್ಕೊಂಡು ಹೋಗಿ ಬಂದ್ಬಿಡ್ಬೋದು. ದೇವಸ್ಥಾನಕ್ಕೆ ಸರಿನಾ? ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು. ಸರಿ, ನಿನ್ನ ಇಷ್ಟ. ಲಡ್ಡು ಬೇಡ. ಲಡ್ಡುಗೆ ನೀನು ಬರೋಷ್ಟು ಸ್ನಾನ ಮಾಡ್ಸಿರ್ತೀನಿ. ನಾನು ಟಿಫನ್ ರೆಡಿ ಮಾಡ್ತೀನಿ. ಲಡ್ಡು ಬೇಡ ಇವಾಗ. ನಿನ್ನ ಸ್ನಾನ ಆಗಿಲ್ಲ. ಸ್ನಾನ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮಗು ಡೈಪರ್ ಹಾಕಿ ಕಳ್ಸಂಗಿದ್ರೆ. ಅವನು ಬೇರೆ ಅಲ್ಲಿ ಬರೋ ಥರ ಇದೆ, ಲೂಸ್ ಮೋಷನ್ ಥರ ಆಗ್ತಾ ಇದೆ ಅವನಿಗೆ. ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾ? ಹ್ಯಾಪಿ ಬರ್ಡೇ ಟು ಯು ಮಾಡು ಮುದ್ದು. ಲಡ್ಡು ಹ್ಯಾಪಿ ಬರ್ಡೇ ಮಾಡಪ್ಪ ಅಕ್ಕಗೆ. ಹ್ಯಾಪಿ ಬರ್ಡೇ ಮಾಡು. ಹೆಂಗೆ ಮಾಡೋದು ಹ್ಯಾಪಿ ಬರ್ಡೇ? ಐಪೈ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹೈ ಫೈ. ಹ್ಯಾಪಿ ಬರ್ಡೇ ಮಾಡಲ್ವ ಅಕ್ಕು? ಹ್ಯಾಪಿ ಬರ್ಡೇ ಮಾಡು. ಎರಡು ಕೈ ಬಿಡು, ಈ ಕಡೆಗೆ ಬಿಡು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಅಕ್ಕು. ಹ್ಯಾಪಿ ಬರ್ಡೇ ಟು ಯು. ಮುತ್ತು ಇದೆ, ಮುತ್ತು ಕೊಡ್ತಾರೆ. ನೆಕ್ಸ್ಟ್ ಅಷ್ಟು ನೇನು ಮಾಡಲ್ಲ ಇರೋ. ಸಾಕಪ್ಪ ಸಾಕು. ಕರ್ಕೊಂಡೋಗಿ ತೀರ್ಸಿ ಹಾಕ್ಸ್ಬೇಕು ಮಗುಗೆ. ಅಷ್ಟಲ್ಲಿ ಟಿಫನ್ ರೆಡಿ ಮಾಡ್ತಿದ್ದೀನಿ. ಹೋಗುವ. ಬಾಯ್. ಸರ್, ನಾನು ಟಿಫನ್ ರೆಡಿ ಮಾಡ್ಬಿಡೋಣ. ಗೊಂಬೆಗೆ ನೂಡಲ್ಸ್ ಬೇಕಂತೆ. ಸೊ ರೆಡಿ ಮಾಡ್ತಾಯಿದ್ದೀನಿ ನೂಡಲ್ಸು. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೂಡಲ್ಸು. ಇಲ್ಲಿ ನೂಡಲ್ಸ್ ಬೇಯಕ್ಕಿಟ್ಟಿದ್ದೀನಿ. ಅದಕ್ಕೆ ಈರುಳ್ಳಿ, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಸ್ವಲ್ಪ ಇದು ಬೆಳ್ಳುಳ್ಳಿ, ಒಂದೆರಡು ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಇದು ಮಾಡ್ಕೊಳ್ತೀನಿ, ಪ್ಯೂರಿ ಥರ ಮಾಡ್ಕೊಳ್ತೀನಿ. ಸೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಯಾವುದೇ ಕೆಚಪ್ಸ್ ಆಗಲಿ ಏನು ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಫಸ್ಟ್ ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಯಿತು. ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ.
ಕ್ಯಾರೆಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಕ್ಯಾರೆಟ್ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಟೊಮೆಟೊನ ಪ್ಯೂರಿ ಮಾಡ್ಕೊಂಬಿಡೋಣ. ಟೊಮೆಟೊ ಪ್ಯೂರಿ ರೆಡಿ ಆಯಿತು. ಪ್ಯೂರಿ ಅಂದರೆ ಏನಿಲ್ಲ, ಜಸ್ಟ್ ಟೊಮೆಟೊನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇದು ಆಲ್ಮೋಸ್ಟ್ ಫ್ರೈ ಆಯಿತು. ಈಗ ಟೊಮೆಟೊ ಪ್ಯೂರಿ. ಈಗ ಇದಕ್ಕೆ ಸ್ಪೈಸಸ್ ಹಾಕಬೇಕು. ಸೊ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಟೈಮಲ್ಲಿ ಸ್ಪೈಸಸ್ ಹಾಕಬೇಕು. ಸ್ಪೈಸಸ್ ಬಂದು ಚಿಲ್ಲಿ ಪೌಡರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಪುಡಿ ಸ್ವಲ್ಪ. ನಾವು ಯಾವುದು ಸಾಸ್ ಯೂಸ್ ಮಾಡ್ತಾ ಇಲ್ವಲ್ಲ, ಸೊ ಅದರಿಂದ ನಾನು ಇದಕ್ಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ. ಪೆಪ್ಪರು ಅಷ್ಟೇ ತುಂಬಾ ಒಳ್ಳೆಯದು, ಬಟ್ ಜಾಸ್ತಿನೂ ಬೇಡ. ನಾನಿಲ್ಲಿ 3/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಈಗ ಗರಂ ಮಸಾಲ ಒಂದು ಹಾಕಬೇಕು. ಸೊ ಗರಂ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು ಮಾಡೋ ಟೈಮಲ್ಲಿ. ಸೊ ಅದರಿಂದ ಎಲ್ಲ ಅಡುಗೆ ಆಗೋಯ್ತು. ಈಗ ಕ್ಯಾಪ್ಸಿಕಮ್ ಹಾಕ್ತೆ, ಅದಾದಮೇಲೆ ಸ್ಪೈಸಸ್ ಹಾಕಿದ್ನಲ್ಲ. ಈಗ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ರೆಡಿ ಆಯಿತು. ಸೊ ಈಗ ಸರ್ವ್ ಮಾಡೋಣ. ಸ್ಪೆಷಲ್ ನೂಡಲ್ಸ್ ರೆಡಿ. ಈಗ ಗೊಂಬೆ ಕೊಟ್ಬಿಡೋಣ. ಗೊಂಬೆ, ನೀನು ನೂಡಲ್ಸ್ ಕೇಳ್ದಲ್ಲ, ಚೆನ್ನಾಯ್ತಾ? ಚೆನ್ನಾಗಿದ್ಯಾ? ಅವಳೆ ಕೇಳಿದ್ದು ನೂಡಲ್ಸ್ ಬೇಕು ಅಂತ. ಯಾರಾದ್ರೂ ಎತ್ಕೊಳ್ರಿ. ವೈಟ್ ಕಲರ್, ವಾವ್, ವೆರಿ ನೈಸ್, ಸೂಪರ್. ದುಪ್ಪಟ್ಟ ಸೂಪರ್ ಆಗಿದೆ ಅಲ್ಲ. ಗೊಂಬೆ ಬರ್ಡೇಗೆ ಬಾಬು ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು ಹೇಳ್ದಾ? ಸರಿ, ಟಿಫನ್ ತಿನ್ಬಿಡೋಣ ಎಲ್ಲರೂ. ಟಿಫನ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು ಮನೇಲಿ. ಅದಾದಮೇಲೆ ಆ್ಯಕ್ಚುಲಿ ಫೋನ್ ಸ್ಟೋರೇಜ್ ಫುಲ್ ಆಗಿತ್ತಲ್ಲ, ಸೊ ಅದರಿಂದ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಯಾವುದೂ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಇವಾಗ ಈವ್ನಿಂಗಿಂದ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಗೊಂಬೆಗೆ ಈ ಥರ ಬರ್ಡೇ ಕೇಕ್ ಕಟ್ ಮಾಡೋ ಟೈಮಲ್ಲಿ ತಂದಿರೋಂಥ ಡ್ರೆಸ್ ಇದು. ತುಂಬಾ ಚೆನ್ನಾಗಿದೆ ಅಲ್ವಾ? ಅವಳ ಫೇಸ್ಗಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಅವಳಿಗೆ ಇದು ಚೆನ್ನಾಗಿ ಕಾಣಲ್ವೇನೋ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿದೆ. ಅವಳಿಗೆ ಹೇರ್ ಸ್ಟೈಲು ಮತ್ತು ಆ ಕ್ರೌನು ಅದೆಲ್ಲ ಹೇಗೆ ರೆಡಿ ಮಾಡಿದ್ದೀನಿ, ಅವಳು ರೆಡಿಯಾಗಿರೋದು ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಿದ್ದಾಳೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಸೊ ಇದಾದಮೇಲೆ ಈಗ ಗೊಂಬೆಗೆ ಒಂದು ಸರ್ಪ್ರೈಸ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಕೆಲವೊಂದೆರಡು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಅಂದರೆ ಅವಳ ಬರ್ಡೇ ಅಲ್ವಾ, ಸೊ ಅದರಿಂದ ಒಂದು ಸ್ವಲ್ಪ ಯೂನಿಕಾಗಿ ಏನಾದರೂ ಇರಲಿ ಅಂತ ಹೇಳಿ ಅವಳಿಗೆ ಬರ್ಡೇ ವಿಶ್ ಮಾಡೋ ಥರ ಮತ್ತು ಅದೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹ್ಯಾಪಿ ಬರ್ಡೇ ಅಂತ ಅದು ಏನಿದೆ ಆ ನೇಮ್ದು ಇಟ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತೆಗೆದ್ವಿ. ಸೊ ಅದಾದಮೇಲೆ ಈಗ ಗೊಂಬೆಗೆ ಅಂತ ಹೇಳಿ ನಾನು ಕೆಲವೊಂದು ಗಿಫ್ಟ್ ತರಿಸಿದ್ದೀನಿ. ಕೆಲವೊಂದು ಅಂತೇಳಿದ್ರೆ 2 ಆ್ಯಕ್ಚುಲಿ ಗಿಫ್ಟ್ ತರಿಸಿರೋದು ಈ ಸಲ. ಅದರಲ್ಲಿ ಒಂದೇ ಬಂದಿದೆ, ಇನ್ನೂ ಒಂದು ಆ್ಯಕ್ಚುಲಿ ಇವತ್ತಿನ ದಿನವೇ ಡೆಲಿವರಿ ಆಗಬೇಕಿತ್ತು, ಬಟ್ ಯಾಕೋ ಬಂದೇ ಇಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಈಗ ಫಸ್ಟ್ ಗಿಫ್ಟ್ ಇದು ರೆಡಿ ಮಾಡ್ತಾಯಿದ್ದೀನಿ. ಇದಾದಮೇಲೆ ಹೋಗಿ ಬೇಗ ಬೇಗ ಕೇಕ್ ರೆಡಿ ಮಾಡಬೇಕು. ಅಂದರೆ ಕೇಕ್ ತೊಗೊಂಬಂದಿದ್ದೀವಿ, ಅದನ್ನೆಲ್ಲ ಇಟ್ಟು ಅವಳಿಗೆ ಸರ್ಪ್ರೈಸ್ ಮಾಡಬೇಕಲ್ಲ, ಅದನ್ನು ರೆಡಿ ಮಾಡೋಣ. ಇದೊಂದು ಸರ್ಪ್ರೈಸು ಮತ್ತು ಇದೊಂದು ಸರ್ಪ್ರೈಸ್. ಇದೇನೋ ಇದನ್ನು ತೋರಿಸೋ, ಇದು ಸೂಪರ್ ಆಗಿದೆ. ಸೊ ನೀವು ವಿಡಿಯೋದಲ್ಲೇ ನೋಡ್ಬೋದು. ಇದನ್ನೇನಂದ್ರೆ ಫುಲ್ಲು ಮನೆ ಬಬಲ್ ಥರ ಮಾಡಿ ಅವಳನ್ನ ಎಂಟ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಫ್ಲಾಪ್ ಆಗುತ್ತಾ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ, ಅದು ಇವರ ಮೇಲೆ ಡಿಪೆಂಡ್. ಫಾರ್ಮ್ ಮೂಮೆಂಟ್ ಹಾಕ್ಬೇಕನೆ. ನಮಸ್ಕಾರ ಮೇಡಮ್. ಲಡ್ಡು ಆನ್ಲೈನ್ ಅಲ್ಲಿ ಸಿಗ್ತಾನೆ ಇಲ್ವಲ್ಲ ವರ್ಷ ಬಿಡ್ತಾನೆ ಬಿಡ್ತಾ ಗೊತ್ತೊಬ್ರಿಗೆ ಹೋಗಿ ಇಲ್ಲೆಲ್ಲ ಐತೆ ಅಂತ ಗೊತ್ತಾ ಅವ್ರಿಗೆ ಇಟ್ಬಿಟ್ಟವ್ರೆ. ಏನದು ಮೀಸಿನಾ? ಮೀಸೆ ಹಿಂಗ್ ಬರ್ಲಿ ಅಂತ ಒಂಚೂರಾರ ಟಚ್ ಮಾಡ್ಕೊಳ್ದಿರೋ ತರಲ್ಲ. ಇವಾಗ ಮಾಡಿದ್ದಲ್ಲಿ ಕೀಡವಾಗ ನೋಡಿ ಹೆಂಗ್ ನೋಡ್ತಾವ. ನಾನು ಕೇಕ್ ಸ್ಮೆಲ್ ಸಕ್ಕದಾಗಿ ಬರ್ತಾ ಇದೆ. ಏನ್ ಫ್ಲೇವರ್? ಮಿಕ್ಸ್ಡ್ ಫ್ಲೇವರಾ? ಮಕ್ಕಿ ಅದು ಎತ್ಕೊಡಮ್ಮ ಕೆಳಗಡೆ ಇದ್ದಿರೋ ಮಾ.
ವಿದೌಟ್ ಅನಿಸ್ತಲ್ಲ. ನೀನ್ ಕಾಣಲ್ಲ, ನೀನ್ ಕಾಣದೆ ಕೇಕ್ ಕಾಣಲ್ಲ, ಕೇಕ್ ಕಾಣಲ್ಲ. ಪರವಾಗಿಲ್ಲ, ಕೇಕ್ ಕಾಣಿಸ್ಲಿ. ಚೆನ್ನಾಯ್ತಾ? ಅವಳಿಗೆ ಬಟರ್ಫ್ಲೈ ಥೀಮ್ ಬೇಕು ಅಂತ ಹೇಳಿದ್ಲಿ ಈ ಸಲ. ಸೂಪರ್ ಆಗಿದೆ. ಸೊ ಅದರಿಂದ ಬಟರ್ಫ್ಲೈ. ಓಕೆನಾ? ಒಂದು ನಿಮಿಷ, ಇದೊಂದು ಬಾಕಿ ಇದೆ. ಓಕೆನಾ? ಕಸ ಗುಡ್ಸಕ್ ಕಷ್ಟ ಆಗತ್ತೆ ಕಣ. ಆಮೇಲೆ ನಮ್ಮ ಅಮ್ಮ ನಿದ್ದೆ ಬೈಕೊಳ್ಳುತ್ತೆ. ಜಾತ್ರೆ ಆಯ್ತಲ್ವೇನೆ? ಇಲ್ಲ ಇಲ್ಲ, ಹಿಂಗೆ ಇರುತ್ತೆ ಕೇಕ್ ಬೇಕು. ಇದು ವೇಸ್ಟ್ ಇವಾಗ ಅನ್ಸ್ಬಿಟ್ಮೇಲೆ. ಇಲ್ಲ, ಒರೆಸಿಟ್ಬೋದು. ಈ ಸೆಂಟ್ರಿಗೆ ಒಂಥರ ಇದಕ್ಕೆ ಬಟರ್ಫ್ಲೈ ಇದೆ ಕಾಣ್ತದೆ. ಅದು ತೆಗೆದ್ಮೇಲೆ ತೆಗೆದ್ಬಿಡೋಣ. ಓಕೆ ಓಕೆ, ನಾಷ್ಟ ನಡೆಕೋರು ಅಷ್ಟಿನ ಆಫ್ ಮಾಡ್ಲಾ? ಹೇಗಿದೆ ಕೇಕ್ ಮೇಲೆ ಇಕ್ಕಿರೋಂಥ ಬಟರ್ಫ್ಲೈಸು? ಸಕ್ಕದಾಗಿದೆ ಅಲ್ಲ. ಆ್ಯಕ್ಚುಲಿ ಕೇಕೇ ಒಂಥರ ಚೆನ್ನಾಗಿದೆ, ಅದ್ರ ಮೇಲೆ ಈ ಬಟರ್ಫ್ಲೈ ಇಟ್ಟ ಮೇಲಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಕೇಕು. ಸಕ್ಕದಾಗಿದೆ. ಗೊಂಬೆಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಕೇಕ್ ಡಿಸೈನು. ಸೊ ಈಗ ನೆಕ್ಸ್ಟು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋ ಅಂಥ ಟೈಮ್. ಚೆನ್ನಾಗಿದೆ. ಎವ್ರಿ ಇಯರ್ ಗೊಂಬೆ ಬರ್ಡೇಗೆ ನಾವು SK ಬೇಕ್ರಿಯಿಂದನೇ ಆರ್ಡರ್ ಮಾಡೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ವರ್ಷ ಕೂಡ. ಸಕ್ಕದಾಗಿದೆ ಅಲ್ಲ ಕೇಕು. ಈಗ ಗೊಂಬೆಗೆ ಸರ್ಪ್ರೈಸ್ ರೆಡಿ ಮಾಡಿದ್ದೀವಿ. ಗೊಂಬೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಹಾಯ್ ಮಾಡಿ. ಹಾಯ್ ಹಾಯ್. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈಗ ಗೊಂಬೆಗೆ ಸರ್ಪ್ರೈಸ್ ಮಾಡೋಣ, ಬರ್ಡೇಗೆ ಸರ್ಪ್ರೈಸ್ ಮಾಡೋಣ. ಈಚೆ ಕಡೆ ನಿಂತ್ಕೊಳ್ಳಿ, ಡೋರ್ ಕ್ಲೋಸ್ ಮಾಡ್ತೀನಿ. ಅವ್ಳಿಗೊಂದು ಸರ್ಪ್ರೈಸ್ ಇದೆ. ಈಗ ಎಲ್ಲ ನಿಂತಿರಲಿಲ್ಲ ಹಿಂಗೆ. ಬನ್ನಿ ಈ ಕಡೆ. Happy birthday to you. Happy birthday to you. Happy birthday to you. Happy birthday to you. ಬರಲ್ಲ, ಕಾಣಲ್ಲ. ಕಂಪ್ಲೀಟ್ ಆಗಿ ಇವತ್ತಿಗೆ 10 ಇಯರ್ಸ್ ಸ್ಟಾರ್ಟ್ ಆಗುತ್ತೆ ಗೊಂಬೆಗೆ. 10 ಕ್ಲಾಪ್ಸ್ ಮಾಡೋಣ. 1 2 3 4 5 6 7 8 9 10. ಕೇಕ್ ತಿನ್ಸೋಣ. ತಿನ್ಸು ಇಟ್ಕೊ. ಕ್ರೀಮ್ ಎತ್ಕೊ ಒಂಚೂರಿಗೆ. ಬೆಳಿಗ್ಗೆ ಕೇಕ್ ತಿಂತ. ಚಾಕು ಬೇರೆ ತಂದಿದ್ದಲ್ಲೇ. ಇಲ್ಲೋಣ ಇಲ್ಲೋಣ ಅಂತ ಇನ್ನೊಂದು
ಅವಳ ಜಡೆ ಫುಲ್ಲು. ಕೈ ಹಿಡ್ಕೊ. ಇಲ್ಲ ಲಡ್ಡು ಏ ಇಲ್ಲಿ ನಾನು ತಿರ್ಸ್ತೀನಿ ಅವ್ನ, ನೀವು ಆ ಕಡೆ ನೋಡ್ರಿ, ಅವಳು ನನ್ನ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ ಬಾಬಾ. ಹಿಂಗ್ ಹಿಡ್ಕೊಳಲ್ಲ ಬಲ್ಗೆ ಇರಂಗ್ ಮಾಡಲೆ. ಬಾಯಲ್ಲಿ ನೀರ್ ಬರ್ತೈತೆ. ನಾನು ಕೊಡ್ತೀಯಾ ಅಂತ ನೋಡ್ತೀನಿ. ಅಕ್ಕಗ್ ತಿನ್ಸಪ್ಪ, ಅಕ್ಕಗ್ ತಿನ್ಸು. ಕೈ ಕೊಡಿ ಅದು. ಅವ್ನಿಗೆ ಕೊಡು, ಅವನೇ ಬಾಯಿಗೆ ಹಾಕತಾನೆ, ಅವ್ನು ತಿಂತಾನೆ. ಒಂಚೂರು ಸಾಕು. ಇವಾಗ ಪಾಪ ತಿನ್ಸ್ಬೇಕು. ತಗೋ ಇದು ತಗೋ. ನಂಗೆ ಸ್ವಲ್ಪ ಅಮ್ಮ ಫಸ್ಟ್ ತಿನ್ಸು ನಮಗೆ. ಸ್ವಲ್ಪ ಹೋಗಮ್ಮ ಪೇಸ್ಟ್ ತರನೇ ಮಾಡಿದ್ದಾರೆ. ಹೋಗಮ್ಮ, ಹ್ಯಾಪಿ ಬರ್ತ್ಡೇ. ಜರ್ಗಿ ಕಡೆ ಜರ್ಗ್ ನಂದು ಅಮ್ಮ ಇಲ್ಲಿ ಇರೋರು, ಅಮ್ಮ ಕುತ್ಕೊಳ್ಳಿ. ಅದೇ ಬರ್ತ್ಡೇ ಸ್ಪೆಷಲ್. ಏರೇ ಚೆನ್ನಾಗಿದೆ, ಚೆನ್ನಾಗಿದೆ, ಕುತ್ಕೊಳ್ಳಿ. ಚೆನ್ನಾಯ್ತಲ್ಲ? ಟಿಶ್ಯೂ ಪೇಪರ್ ಕೊಡಪ್ಪ. ಅದು ಬೇಡ, ಟಿಶ್ಯೂ ಪೇಪರ್ ಕೊಡು ಸಾಕು. ಹ್ಯಾಪಿ ಬರ್ತ್ಡೇ. ನಮ್ಮನೆ ಮೊದಲನೇ ಮಗು ಅವಳು. ಅಯ್ಯೋ ಬೇಡ, ಕ್ರೀಮ್ ಜಾಸ್ತಿ ಮಾಡಬೇಡ. ಜಾಸ್ತಿ ಇಲ್ಲ. ಸ್ವಲ್ಪ ಸ್ವಲ್ಪ ಸಾಕು ಸಾಕು, ಜಾಸ್ತಿ ಹಾಕಿಲ್ಲ. ಸ್ವಲ್ಪ ತಗೋ. ಇವಾಗ ನೆಕ್ಸ್ಟ್ ಒಂದ್ ಸ್ಮಾಲ್ ಗಿಫ್ಟ್ ಕೊಡುವಂತ ಟೈಮ್ ಗೊಂಬೆಗೆ. ಏನದು? ಗೊಂಬೆ ಫೇವ್ರೇಟ್ ಬಂತು. ಕಿಚನ್ ಸೆಟ್. ಮದುವೆ ಕೊಡ್ಬೇಕಾಗಿರ್ತಲ್ಲ, ಈಗಲೇ ಕೊಡ್ಬಿಟ್ಟಿದ್ಯಾ ಅಲ್ಲಮ್ಮ? ಅವಳು ತುಂಬಾ ದಿನದಿಂದ ಕೇಳ್ತಾ ಇದ್ಲು ಕಿಚನ್ ಸೆಟ್ ತಕ್ಕೊಡು, ಕಿಚನ್ ಸೆಟ್ ತಕ್ಕೊಡು ಅಂತ. ಚೆನ್ನಾಗಿ ಆಯ್ತಾ? ನೆಕ್ಸ್ಟ್ ಇನ್ನೊಂದ್ ಕೇಳಿದ್ಲು ಬ್ರೇಸ್ಲೆಟರ್ ಮಾಡೋದು. ಏನದು? ಚೊಂಬು ಬಿಂದಿಗೆ. ಬಿಂದಿಗೆ, ಬಕೀಟು. ಇದೆಲ್ಲ ಚೆನ್ನಾಗಿ ಅಡ್ಗೆ ಮಾಡಿ ಎಲ್ಲಾರು ಸೇರ್ಕೊಂಡು. ನೀವೆಲ್ಲ ಆಟ ಆಡ್ತಿರಲ್ಲ, ಎಲ್ಲ ಸೇರ್ಕೊಂಡು ಆಟ ಆಡಿ. ಇಲ್ಲ ಬೇರೆ ಏನೋ ಒಂದ್ ನೀನು ಖುಷಿಯಾಗಿರೋಂಥದ್ದೈತೆ ನೋಡು. ಅವಳಿಗೆ ಈ ತರ ಪುಟ್ಟು ಪುಟ್ಟು ಐಟಮ್ಗಳು ಅಂದ್ರೆ ತುಂಬಾ ಇಷ್ಟ. ದೊಣ್ಣೆ ಚಪಾತಿ ಅಂತದ್ದು. ಇನ್ನ ನಿನಗೆ ಇಷ್ಟವಾಗಿರುತ್ತೆ ಬಾಕ್ಸ್ಗಳು. ಟಿಫನ್ ಬಾಕ್ಸ್ ಅಂತ. ಸರಿ, ಅದೆಲ್ಲ ಆಮೇಲೆ ಫ್ರೀ ಆಗಿ ಕೂತಿದಾಗ ನೋಡ್ಕೋ. ಇರು ನೋಡಿ ಒಂದು ನಿಮಿಷ. ಅನ್ನದ ಸಾಂಬಾರ್ ಸೋಟು, ಅನ್ನದ ಸೋಟು ಎಲ್ಲ ಇದೆ. ಸರಿನಾ? ಬೇಕಂತ ಈ ಕಡೆ ಬರೇ ಅವರಕ್ಕನ ಎಣ್ಣೆದಲ್ಲ. ಎಣ್ಣೆ ಸೋಟು ಅಂತ ಹಪ್ಪಳ ಕರಿಯೋದು. ಹಿಂದಕ್ಕೆ ಬರ ಅವ್ನು ನೋಡ್ಬೇಕಂದ್ರೆ. ಖುಷಿನಾ? ಇನ್ನೇನಾದ್ರೂ ಬೇಕಿತ್ತಾ? ಅದೇನದ? ತಪ್ಪಲೆ ಅಲ್ಲ ಮುದ್ದು. ಚಪಾತಿ ಮಾಡೋದ? ಏನಿದೆ ಹಂಗೂ ಗೊತ್ತಿಲ್ಲ. ಪಿಜ್ಜಾ ಇರ್ತದಂತೆ. ಅಪ್ಡೇಟೆಡ್ ವರ್ಷನ್ ಕಿಸ್. ಏನ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಹಾಟ್ ಬಾಕ್ಸ್. ಇಡ್ಲಿ ಮಾಡೋದು. ಇಡ್ಲಿ ಮಾಡು. ಇದು ಹಾಟ್ ಬಾಕ್ಸ್. ಇದು ಹಾಟ್ ಬಾಕ್ಸ್. ಇದು ಇಡ್ಲಿ ಮಾಡೋದು. ಸಪರೇಟ್ ಆಗಿ ಇಡ್ಲಿ ಮಾಡ್ಬೇಕಂದ್ರೆ ಇಡ್ಲಿದು ಕೊಟ್ಟವ್ರೆ. ಸರಿ ಇಟ್ಕೋ, ಆಟ ಆಡು. ಇನ್ನೊಂದು ಬಂದು ಗಿಫ್ಟ್ ಬ್ರೇಸ್ಲೆಟ್ ಆಗಿ ಮಾಡೋದು. ಬಟ್ ಬಂದಿಲ್ಲ ಇವತ್ತು, ನಾಳೆ ಕೊಡ್ತೀನಿ ಅದನ್ನ. ಸರಿನಾ? ಖುಷಿ ಆಯ್ತಾ? ಈಗ ಫ್ರೆಂಡ್ಸ್ಗೆಲ್ಲ ಕೇಕ್ ತಿನ್ಸೋಣ. ಚಿಕ್ಕಿಗೆ ಬಾಬು ಮಮ್ಮ ತಿನ್ಸ್ಬಿಡು, ಆಮೇಲೆ ಫ್ರೆಂಡ್ಸ್ಗೆಲ್ಲ ಕೇಕು. ಅಲ್ಲಿ ಒಂದ್ ಕಡೆ ಇಡಪ್ಪ. ಇಲ್ಲಿಟ್ಕೊ, ಇಲ್ಲಿಟ್ಕೊ. ಗ್ಯಾಸ್ ಆಗೋದು ಇದನ್ನ ಹಾಕೋದಲ್ವಾ? ಸಮಯ ಇವೆಲ್ಲ ಸಿಲಿಂಡರ್ ಎತ್ತಾಕೋಬಿಡೋದು. ಒಂದ್ ನಿಮಿಷ. ಆ ಕಡೆ ಬಂದ್ಬಿಡು. ಈ ಕಡೆ ಬಂದ್ಬಿಡಿ. ಅವನಿಗೆ ಖುಷಿನ. ಬಂಗಾರಿ. ಹ್ಯಾಪಿ ಬರ್ತ್ಡೇ ಟು ಯು. ನೀನ್ ತಿನ್ಸು, ಒಂಚೂರು ತಿನ್ನಲೆ. ನೋಡ್ದೆ ಬಾಬು ನನಗ್ ತಿನ್ನಿಸ್ತಾಳೆ ಅಂದ್ರೆ ನೋಡು. ಬಾಬು ಫುಲ್ಲು ಖುಷಿ ಆಗ್ಬಿಡ್ತು. ನನಗ್ ತಿನ್ನಿಸ್ತಾಳೆ.
ಹುಟ್ಟಿ ಮಗುನಿಂದ 1 ಸೆಕೆಂಡ್ ಮಗುನಿಂದ ಎತ್ಕೊಂಡು ಅವಳೆ ಕಣೆ. ಇನ್ಯಾರು ಫ್ರೆಂಡ್ಸ್ನ ಕರಿ ಎಲ್ರಿಗೂ ಪ್ಲೇಟ್ಸ್ ಕೊಡೋಣ. ಬಿಡಿಸ್ಬಿಡ್ತಾರೆ ಬೇಡ, ಕುತ್ಕೊಳ್ರಿ, ಅಲ್ಲೇ ಕುತ್ಕೊಳ್ರಿ. ಬಾಬು ಗ್ರೂಪ್ದಲ್ಲಿ ಫೋಟೋ ತೆಗಿತೀನಿ, ಕುತ್ಕೊಳ್ಳಿ. ತಗೋ ಗೊಮ್ಮೆ ನೀನ್ ಎಲ್ರಿಗೂ ಕೇಕ್ ಕೊಡು ಫಸ್ಟ್. ಕೇಕ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಅಲ್ಲಿ ಕೇಕ್ ಕೊಟ್ಟು ಕೇಕ್ ಸ್ಮೆಲ್ ಸೂಪರ್ ಆಗಿ ಬರ್ತಿದೆ. ಕೊಡು ಮುದ್ದೆ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂತ ಹೇಳಿ ಕೊಡ್ಬೇಕು. ಕೊಡು. ಬೈಲಿ ಇದೇನ್ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದಾರೆ ನೋಡು. ತೆಂಗಿನಕಾಯಿದು ಹಿಂಗೆ ಬರುತ್ತಲ್ಲ ಜುಟ್ಟದು, ಅದ್ರದ್ನ ನೀಟಾಗಿ ತೆಗೆದ್ಬಿಟ್ಟು ಹಾಕೋರೆ. ಯಾರಿಗಾದ್ರೂ ಬಟರ್ಫ್ಲೈ ಕೇಕ್ ಮಾಡೋರ್ಗೆ ಅದಕ್ಕೆ ಆಂಟೆನಾ ಬರ್ಲಿಲ್ಲ ಅಂದ್ರೆ ಏನೇನೋ ಹಾಕೋದಕ್ಕಿಂತ ಇದು ಹಿಂಗ್ ಬರುತ್ತಲ್ಲೇ ಮೀಸೆ, ಅದ್ರ ಹೆಸರು ಆಂಟೆನಾ? ಸುಮ್ನೆ ಆಂಟೆನಾ ಅನ್ನೋದು. ಅದಕ್ಕೆ ಈ ತರ ಒಂದು ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ಬೋದು ನೋಡಿ. ಅವಣ್ಣ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡೋರೆ, ಚೆನ್ನಾಗಿ ಹಾಕೋರಲ್ಲ. ಕೇಕ್ ಮಾತ್ರ ಸಕ್ಕದಾಗಿದೆ, ಟೇಸ್ಟ್ ಎಲ್ಲರೂ ಇಷ್ಟಪಟ್ರು. ಲಡ್ಡು ನೀನು ಮಾಡು. ಲಡ್ಡು ಹ್ಯಾಪಿ ಬರ್ಡೇ ಮಾಡಪ್ಪ ಅಕ್ಕಗೆ. ಹೆಂಗ್ ಮಾಡೋದು ಹ್ಯಾಪಿ ಬರ್ಡೇ? ಹ್ಯಾಪಿ ಬರ್ಡೇ ಮಾಡು ಅಂದ್ರೆ ಕೇಕಲ್ಲಿ ಹಾಕ್ಬಿಟ್ಟು ಕೈ ಹಾಕ್ಬಿಟ್ಟ. ಇವಾಗ ನೋಡಲ್ಲ ಹ್ಯಾಪಿ ಬರ್ಡೇ ಮಾಡ್ತಾನೆ ಈಗ ಲಡ್ಡು. ಇಲ್ಲಿ ಓಯ್ ಹ್ಯಾಪಿ ಬರ್ಡೇ ಮಾಡೋದಕ್ಕೆ ಮಾಡಲ್ವಾ? ಈ ನನ್ನ ಮಗ ಹೆಂಗೆ ಅಂದ್ರೆ ಫೋನ್ ಎತ್ತಿದ್ರೇನೆ ಮಾಡಲ್ಲ ಕಣೆ. ಗೊತ್ತಾಗ್ಬಿಡುತ್ತೆ ಅವನಿಗೆ. ಇಲ್ಲಿ ಲಡ್ಡು, ಇಲ್ಲಿ ನೋಡಿ, ಇಲ್ಲಿ ತಲೆ ನೋಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನೋಡಿ ಮಾಡಲ್ಲ, ಫೋನ್ ನೋಡ್ಕೊಂಡೇ ಮಾಡಲ್ಲ. ನಿಮ್ಗೆ ಗೊತ್ತು ನನಗೆ. ಬೇಕಾದ್ರೆ ಫೋನ್ ಎತ್ತಿ ಸೈಡ್ಗೆ ಇಡ್ತೀನಿ. ಆಟ ಆಡಿದ್ದಾಯ್ತಾ ಮೇಡಮ್? ಇವಾಗ ತಮ್ಮನ ಜೊತೆ ಆಟ ಆಡೋದು. ಹಾಕ್ಬಿಡು. ಸರಿ ಎತ್ತಿಕ್ರಿ, ಆಮೇಲೆ ಆಟ ಆಡೋಣ. ಸರಿ ಒಂದು ಸೆಲ್ಫಿ ವಿಡಿಯೋ ತಕೊಂಡು ಖುಷಿ ಆಯ್ತಾ ಬಂಗಾರಿ? ಏನ್ ತಗೊಂಡು ಹೋಗೋಷ್ಟು ನಾವು ಊರಿಗೆ ಹೋಗಿ ರೆಡಿ. ಬಂಗಾರಿ ಏನ್ ಅನ್ಸ್ತಿ ಇವತ್ತಿನ ಬರ್ಡೇ? ಇವತ್ತು ಖುಷಿ ಆಯ್ತಾ ಇಲ್ವಾ? ಏನ್ ಅನ್ಸ್ತಿ ಇವತ್ತಿನ ಬರ್ಡೇ? ಖುಷಿ ಆಯ್ತಾ ಇಲ್ವಾ ಇವತ್ತಿನ ಬರ್ಡೇ? ಎಷ್ಟು ಖುಷಿ ಆಯ್ತು? ಏನ್ ಯಾವ್ದು ತುಂಬಾ ಖುಷಿ ಆಯ್ತು? ಕಿಚನ್ ಸೆಟ್. ಬಬಲ್ಸ್ ಖುಷಿ ಆಗಿಲ್ವಾ? ಅಲ್ಲಿದೆ ಎತ್ತಿಟ್ಟಿದೀನಿ. ಕುಂಡಿ ಅಲ್ಲ, ಅಲ್ಲ ಗುಂಡಿನ ಏನದು? ಇದು ಇದೇನು? ಅದು ಬಾಕ್ಸ್. ಇದು ಬಾಕ್ಸ್ ಏನೇ? ಅಂಡೆ ತರ ಬರ್ತದೆ ಬಾಕ್ಸ್. ಸಾಂಬಾರು ಕುಂಡಿ ಮುಂಡಿ ಎಲ್ಲ ಅನ್ನದಕಾಯಿ ಜಾಲ್ರಿ ನೋಡಿ, ಹಪ್ಪಳ ತೆಗೆ ಜಾಲ್ರಿ. ಅದು ಎಲ್ಲ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವರ್ಷ. ನಾವು ದೋಸೆ ರಿಯಲ್ ದೋಸೆ ತೆಗಿ ಬಂದಿರಲಿ. ಬಂಗಾರಿ ಇಲ್ಲಿ ತೋರ್ಸಮ್ಮ. ಮುದ್ದೆ ಮಾಡೋದು ತುಂಬಾ ಸೊ ಇದಾಗಿತ್ತು ಇವತ್ತಿನ ಒಂದು ಬರ್ಡೇ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇವತ್ತು ನಾವೇನೇನು ಪ್ರಾಪ್ಸ್ ಯೂಸ್ ಮಾಡಿದೀವಲ್ಲ, ಅಂದರೆ ಬಬಲ್ಸ್ ಆಗಿರ್ಬೋದು, ಫ್ರಾಕ್ಸ್ ಆಗಿರ್ಬೋದು, ಎಲ್ಲ ನಿಮಗೂ ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ಲಿಂಕ್ ಅನ್ನು ಕಮೆಂಟ್ ಮಾಡಿ. ನಾನು ನಿಮಗೆ ಅದ್ರ ಲಿಂಕ್ ಕೂಡ ಶೇರ್ ಮಾಡ್ಕೊಡ್ತೀನಿ, ಓಕೆನಾ? ಸೊ ಇವತ್ತಂತೂ ಬರ್ಡೇ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ಸೊ ಒಂಥರ ಖುಷಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ಬರ್ಡೇ ವ್ಲಾಗ್. ದೊಡ್ಡದೇ ಆಯ್ತು. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ.
ಬಾಯ್ ಬಾಯ್ ಬಾಯ್. ಮಕ್ಕಳೆಲ್ಲ ನಾವು ಬಬಲ್ಸ್ ಅಲ್ಲಿ ಆಟ ಆಡ್ತೀವಿ ತಗೊಂಡ್ ಬನ್ನಿ ಅಂತ ಅಂದ್ರು. ಸೊ ಅದರಿಂದ ಬಬಲ್ಸ್ ಆಟ ಆಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಮೇಲ್ಗಡೆ ಟೆರಾಸ್ ಮೇಲೆ ಬಂದ್ವಿ. ಫಸ್ಟ್ ನಾವು ಇದೇ ಮನೇಲಿ ಇದ್ದಿದ್ದು. ಇಲ್ಲೇ ಬರ್ಡೇ ಎಷ್ಟು 8 ವರ್ಷ ಬರ್ಡೇ ಇಲ್ಲೇ ಸೆಲೆಬ್ರೇಟ್ ಮಾಡಿರೋದು. ಈ ವರ್ಷ 9ನೇ ಬರ್ಡೇನ ಮನೇಲೆ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಆದ್ರೂ ಕೂಡ ಇವಾಗ ಒಂದು ರಿಂಗಾ ರೋಸಸ್ ಥರ ಆಡ್ತಾರಂತೆ. ಸ್ಟಾರ್ಟ್ ಮಾಡೋಣ. 3, 2, 1. ದೂರ ಹೋಗ್ಬೇಕು, ಮುಖಕ್ಕೆ ಬಿಡಿಸ್ಕೋಬಾರ್ದು. ದೂರ ಆದರೆ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಫುಲ್ ಎಂಟಿ ಆಗೋವರೆಗೂ ಎಲ್ಲ ಚೆನ್ನಾಗೆಲ್ಲ ಆಟ ಆಡಿ ಆಮೇಲೆ ಇವಾಗ ಕೆಳಗಡೆ ಬಂದು ಒಂದು ರೀಲ್ಸ್ ಏನಾದರೂ ಮಾಡೋಣ ಗೊಂಬೆ ಹತ್ರ ಅಂತ ಹೇಳಿ ಗೊಂಬೆ ಆನಂದ ಮತ್ತು ಲಡ್ಡು 3 ಜನದ ಕೈಲೂ ಒಂದು ರೀಲ್ ಮಾಡಿಸ್ತಾ ಇದ್ದೆ. ಅಂದರೆ ತೆಲುಗು ಸಾಂಗ್ಗೆ, ಅಂದರೆ ಕನ್ನಡದ್ದೇ ಡಬ್ಬಿಂಗ್ ಇದೆ ಅಲ್ಲ, ಮಲ್ನಾಡು ಅಡಿಕೆದು ತೆಲುಗುಲಿ ಇವಾಗ ಟ್ರೆಂಡಿಂಗಲ್ಲಿ ನೋಡ್ತಾ ಇದೆ, ಪೈನ ಚೂಸ್ತೆ ಅಂತ. ಸೊ ಅದನ್ನು ಡಬ್ಬಿಂಗ್ದು ಒಂದು ರೀಲ್ಸ್ ಮಾಡಿಸಿ ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಸೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಅಣ್ಣ ಮತ್ತು ವೈಷ್ಣವು, ವೈಭವು, ಅನಿತಕ್ಕ ಎಲ್ಲರೂ ಬಂದರು. ಆ್ಯಕ್ಚುಲಿ ನಮ್ಮ ಅಣ್ಣ ಹೊರಗಡೆ ಹೋಗಿದ್ರಂತೆ. ಸೊ ಅದರಿಂದ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಬರೋಕ್ಕಾಗಿರಲಿಲ್ಲ. ಸೊ ಈಗ ತಾನೇ ಜಸ್ಟ್ ಬಂದರು. ಅವರು ಕೂಡ ಬರ್ತಾ ಕೇಕ್ ತೊಗೊಂಡು ಬಂದಿದ್ದರು. ಈಗ ಗೊಂಬೆ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು 2nd ಕೇಕು ಗೊಂಬೆ ಕೈಯಲ್ಲಿ ಕಟ್ ಮಾಡಿಸ್ತಾ ಇರೋದು ಈ ವರ್ಷ. ಹ್ಯಾಪಿ ಬರ್ಡೇ ಆನ್ ಮಾಡು ವೈಷ್ಣವ್. ಹ್ಯಾಪಿ ಬರ್ಡೇ. ಇನ್ನೊಂದ್ಸಲ ಅಮ್ಕೋ ಲೈಟ್ ಹಾಕೋ. ಬತ್ತಾಯಿಲ್ವಾ? ಅದು ಆನ್ ಮಾಡೋದಂದ ಬತ್ತಾಯಿಲ್ವಾ? ಶೆಲ್ ತೆಗೆದ್ಬಿಟ್ಟೋಳ ಅನ್ಸತ್ತೆ. ಇದು ಶೆಲ್ ತೆಗೆದ್ಬಿಟ್ಟಿದ್ಲಾಗ್ಲೂ ಇದು ಮಾಡ್ಬೇಕಲ್ಲ. ಇಲ್ಲಾಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ಎಲ್ಲರ ಬರ್ಡೇಗೂ ಯೂಸ್ ಮಾಡ್ಬೋದು. ವೈಷ್ಣವ ಸರ್ಪ್ರೈಸ್. ಇವೆಲ್ಲ ಬರ್ತೀರಾ ಅಂತ ಎಷ್ಟು ಆಸೆ ಇಟ್ಕೊಂಡು ಇದೆಲ್ಲ ತೋರ್ಸಕ್ಕೆ. ಯಾವ ಹುಡುಗರೆಲ್ಲ ಹಂಗೆ ಕಟ್ ಮಾಡ್ರಿ. ಎಲ್ಲಾರ ಬರ್ಡೇಗೆ ಯೂಸ್ ಮಾಡ್ಬೋದು. ಅದಕ್ಕೆ ತಗೋಬಿಟ್ಟೆ. ನೀನು ಆಟ ಆಡ್ರಿ. ನೀನು ನಂದು ಕಟ್ ಮಾಡಿ ಈಗ. ಸಾಕು ಆಟ ಬಿಡ್ಬೇಡ. 710 ರೂಪಾಯಿ. ಏನೋ ಅವನಿಗೆ ಬಬಲ್ ಕಡೆ ಇಂಟ್ರೆಸ್ಟ್ ಬಂದು ನಿಂತೀನಿ ಇವಾಗ. ಇನ್ನೊಂಚೂರು ಎತ್ಕೋ. ನಮ್ಮನೇಲಂತೂ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಬಲ್ಲು ಇದೆಲ್ಲ. ವೈಷ್ಣವ್ ಮತ್ತು ವೈಭವ್ ಇಬ್ಬರು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಬಂದಿದ್ರೆ ಇನ್ನೂ ಖುಷಿಯಾಗಿರೋದು. ಬಟ್ ಇವಾಗೂ ಅಷ್ಟೇ ಮತ್ತೆ ಇನ್ನೊಂದ್ಸಲಿ ಕೇಕ್ ಕಟ್ಟಿಂಗ್ ಮಾಡಿದ್ರಿಂದ ಮತ್ತೆ ಬಬಲ್ಸು ಅದೆಲ್ಲ ನೋಡಿ ಸಖತ್ ಖುಷಿಪಟ್ಟರು ಅವರು ಕೂಡ. ಒಂಥರ ಇವತ್ತಿನ ದಿನ ಹೇಗೇಗೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ತುಂಬ ಬೇಜಾರಲ್ಲಿದ್ದೆ ಆ್ಯಕ್ಚುಲಿ ಈ ವರ್ಷ ಹೆಂಗಾಗುತ್ತೋ ಏನೋ ನನ್ನ ಮಗಳ ಬರ್ಡೇ ಅಂತ. ಬಟ್ ಈ ವರ್ಷ ಆ್ಯಕ್ಚುಲಿ ತುಂಬಾ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ಖುಷಿಪಟ್ಲು ನನ್ನ ಮಗಳು ಕೂಡ. ಸೊ ಒಂಥರ ತುಂಬ ಖುಷಿಯಾಗಿ ಚೆನ್ನಾಗಿತ್ತು ಇವತ್ತಿನ ದಿನ. ಸೊ ಇದಾಗಿತ್ತು ನನ್ನ ಮಗಳ ಬರ್ಡೇ ವ್ಲಾಗ್. ಸೊ ಖುಷಿ ಆಯಿತು, ತುಂಬಾ ಖುಷಿಯಾಗಿ ಸಕ್ಕದಾಗಾಯಿತು. ಸೊ ನಿಮಗೂ ಕೂಡ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.